ಹಲೋ ಬ್ಯೂಟಿಫುಲ್ ಪೀಪಲ್, ವೆಲ್ಕಮ್ ಬ್ಯಾಕ್ ಟು ಗವರ್ಮೆಂಟ್ ಸೆಟ್ ಅಂಡ್ ಮ್ಯಾನಿಫೆಸ್ಟೇಷನ್. ಐ ಆಮ್ ಯೋಶಿ. ಸೊ ನಿಮ್ಮ ಕಡೆಯಿಂದ ಒಂದು ಪ್ರಶ್ನೆ ಬಂದಿತ್ತು. ಏನಂತ ಹೇಳಿದ್ರೆ, ಲಾ ಆಫ್ ಅಟ್ರಾಕ್ಷನ್ ಅಂತ ಹೇಳಿದ್ರೆ ಆಕರ್ಷಣೆಯ ನಿಯಮ ಅಂತ ಬರುತ್ತೆ. ಆದ್ರೆ ಲಾ ಆಫ್ ಅಸಂಪ್ಷನ್ ಅಂದ್ರೆ ಏನು, ಅದನ್ನ ಹೇಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು ಅಂತ ನೀವು ಕೇಳಿದ್ರಿ, ಹೌದಲ್ವಾ? ಸೊ ಈ ಒಂದು ಪ್ರಶ್ನೆಗೆ ನೀವು ಕ್ಲಿಯರ್ ಆಗಿ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಂತೀರಾ. ಓಕೆ, ನಾನು ಬ್ರೀಫ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ, ನಿಮ್ಗದು ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಓಕೆ, ಸೊ ಇಲ್ಲಿ ಲಾ ಆಫ್ ಅಸಂಪ್ಷನ್ ಅಂತ ಹೇಳಿದ್ರೆ, ಸೊ ಈಗ ನಿಮ್ಗೆ ಏನ್ ಬೇಕಾಗಿದೆ ಅದು ಜೀವನದಲ್ಲಿ ಆಲ್ರೆಡಿ ಅದು ಪಡೆದಿದ್ದೀರಾ ಅನ್ನೋ ಒಂದು ಸ್ಟೇಟ್ನ ಇದನ್ನ ಮಾಡುತ್ತೆ. ಓಕೆ, ವಿಚ್ ಇಸ್ ಆಲ್ರೆಡಿ ಟ್ರೂ, ಅದು ನಿಜ ಆಗಿದೆ ನಿಮ್ಮೊಂದು ಲೈಫಲ್ಲಿ, ಅದು ನಡೀತಾ ಇದೆ ಅನ್ನೋ ಒಂದು ಸ್ಟೇಟ್ನ ಲಾ ಆಫ್ ಅಸಂಪ್ಷನ್ ಸ್ಟೇಟ್ನ ಮಾಡುತ್ತೆ. ಓಕೆ, ಅಂದ್ರೆ ಲಾ ಆಫ್ ಅಸಂಪ್ಷನ್ನ ನೀವು ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಂತ ಹೇಳಿದ್ರೆ, ಈಗಾಗಲೇ ಅದು ನನ್ನ ಒಂದು ಲೈಫಲ್ಲಿ ನಿಜ ಆಗಿದೆ ಎಂದು ಸ್ವೀಕರಿಸುವ ಒಂದು ನಿಯಮ ಆಗಿರುತ್ತೆ. ನೀವೇನ್ ಜಾಬ್ ಮ್ಯಾನಿಫೆಸ್ಟ್ನ ಮಾಡ್ಬೇಕಂತಿದ್ದೀರಾ ಅದು ಆಲ್ರೆಡಿ ನನಗೆ ಸಿಕ್ಕಿದೆ. ನೀವೇನ್ ಅಬುಡೆಂಟ್ ಲೈಫ್ನ ನೀವು ಲೀಡ್ ಮಾಡ್ಬೇಕಂತಿದ್ದೀರಾ ಅದನ್ನ ಆಲ್ರೆಡಿ ನನಗೆ ಅದು ಆಗಿದೆ, ಈಗ ಅದು ನಡೀತಾ ಇದೆ, ಅದನ್ನ ಅನುಭವ ಮಾಡ್ತಿದ್ದೀನಿ. ನನ್ನೊಂದು ಲಕ್ಸುರಿಯಸ್ ಲೈಫ್, ನನ್ನೊಂದು ಲ್ಯಾವಿಶ್ ಲೈಫ್, ನನ್ನೊಂದು ಹ್ಯಾಪಿಯೆಸ್ಟ್ ಲೈಫ್ ನಾನು ಈಗ ಲೀಡ್ ನ ಮಾಡ್ತಿದ್ದೇನೆ. ಲಾ ಆಫ್ ಅಸಂಪ್ಷನ್ ಸ್ಟೇಟ್ ಯಾವಾಗಲೂ ಕೂಡ ಐ ಎಮ್ ನ ಸ್ಟೇಟ್ ನ ಜೊತೆಗೆ, ಸೂಪರ್ ಕಾನ್ಸಿಯಸ್ ಸ್ಟೇಟ್ ನ ಜೊತೆಗೆ ಇದು ಆಲ್ರೆಡಿ ನನ್ನ ಒಂದು ಲೈಫಲ್ಲಿ ಜರುಗ್ತಾ ಇದೆ, ಈಗ ನಡೀತಾ ಇದೆ ಅನ್ನೋ ಒಂದು ಇದನ್ನ ಕ್ಯಾರಿ ಮಾಡ್ಕೊಳ್ಳುತ್ತೆ. ಅರ್ಥ ಆಗ್ತಿದೆಯಲ್ಲ? ಸೊ ಇಲ್ಲಿ ನಿಮ್ಮ ಸಬ್ ಕಾನ್ಸಿಯಸ್ಗೆ ಒಂದು ಡೈರೆಕ್ಟ್ ಕಮಾಂಡ್ ನ ಕೊಟ್ಟು, ಓಕೆ ಇದು ನನ್ನ ಲೈಫಲ್ಲಿ ನಿಜ ಆಗಿದೆ, ಇದು ನಡೀತಾ ಇದೆ ಅನ್ನೊಂದು ಸ್ಟೇಟ್ ನ ಕಾಣಿಸುತ್ತೆ ನಿಮ್ಗೆ. ಓಕೆ, ಇದು ಇಂಟರ್ನಲ್ಲಿ ನಡೆಯುವಂಥದ್ದು, ಇಂಟರ್ನಲ್ಲಿ ಜರುಗುವಂಥದ್ದು. ಓಕೆ, ಬಟ್ ಇಲ್ಲಿ ಹಾಗಾದ್ರೆ ಇದನ್ನ ಯಾವ ರೀತಿ ನಾನು ತಿಳ್ಕೊಳ್ಳೋದು, ನಾನು ತಿಳಿಸ್ತೀನಿ ನಿಮ್ಗೆ. ಇದನ್ನ ನೀವು ಕಲ್ಪಿತ ಸತ್ಯದ ನಿಯಮ ಅಂತನಾದ್ರೂ ತಿಳ್ಕೊಬಹುದು, ನಂಬಿಕೆಯ ಸ್ವೀಕಾರದ ನಿಯಮ ಅಂತನಾದ್ರೂ ತಿಳ್ಕೊಬಹುದು, ಈಗಾಗಲೇ ಸಿಕ್ಕಿದಂತೆ ಭಾವಿಸುವ ನಿಯಮ ಅಂತನಾದ್ರೂ ತಿಳ್ಕೊಬಹುದು. ಈಗ ತಿಳಿತಿದೆಯಲ್ಲ ನಿಮ್ಗೆ? ಒಂದು ವರ್ಡ್ ಆಕ್ಚುಲ್ ಆಗಿ ಅಸಂಪ್ಷನ್ ಸ್ಟೇಟ್ ಏನಿರುತ್ತೆ ಅಂತ ಹೇಳಿದ್ರೆ, ಇದು ಡಿಸಿಷನ್ ನ ಸ್ಟೇಟ್ ಆಗಿರುತ್ತೆ. ನೀವು ಯಾವ ವ್ಯಕ್ತಿ ಆಗ್ಬೇಕಂತ ಅನ್ಕೊಂಡಿದ್ದೀರಾ ಆ ವ್ಯಕ್ತಿ ಈಗ ಆಗಿದ್ದೇನೆ ಅನ್ನೋ ಒಂದು ಸ್ಟೇಟ್ ನ ಲಾ ಆಫ್ ಅಸಂಪ್ಷನ್ ಯಾವಾಗ್ಲೂ ಹೇಳೋದು. ಓಕೆ, ಇದನ್ನ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಇದು ಈಸಿಯೆಸ್ಟ್ ಸೂಪರ್ ಫಾಸ್ಟ್ ಮ್ಯಾನಿಫೆಸ್ಟೇಷನ್ಗೆ ಹೆಲ್ಪ್ ಮಾಡುತ್ತೆ. ನೀವು ಅದನ್ನ ತಿಳ್ಕೊಬೇಕು. ಅಂದ್ರೆ ನೋಡಿ, ಈಗ ನನ್ನ ಒಂದು ಲೈಫಲ್ಲಿ ಏನ್ ನಾನು ಬಯಸ್ತಾ ಇದ್ದೀನಿ ಇದು ಆಲ್ರೆಡಿ ನಂದು ಅನ್ನೋ ಒಂದು ಸ್ಟೇಟ್ ಅಲ್ಲಿ ನೀವು ಲಿವ್ ನ ಮಾಡುವಂಥದ್ದು. ಅಂದ್ರೆ ನೋಡಿ, ನಾನು ಏನ್ ಮನಸ್ಸಿನಲ್ಲಿ ನಾನು ಒಪ್ಕೊಳ್ತೀನಿ, ಓಕೆ ಇದು ಆಲ್ರೆಡಿ ನನ್ನದಾಗಿದೆ, ಈ ವಾಸ್ತವಿಕತೆಯಲ್ಲಿ ನಾನು ಬದುಕ್ತಾ ಇದ್ದೀನಿ ಅಂತ ನೀವೇನ್ ಹೇಳ್ಕೊಂತಾ ಇರ್ತೀರಾ ಇದನ್ನ ಲಾ ಆಫ್ ಅಸಂಪ್ಷನ್ ಸ್ಟೇಟ್ ನ ಮಾಡುತ್ತೆ. ಅಂದ್ರೆ ನನ್ನ ಲೈಫಲ್ಲಿ ನಾನು ಲಕ್ಸುರಿಯಸ್ ಲೈಫ್ ನ ಲೀಡ್ ಮಾಡ್ತಿದ್ದೀನಿ. ಓಕೆ, ನನ್ನ ಒಂದು ಲೈಫಲ್ಲಿ ನಾನು ಹ್ಯಾಪಿಯೆಸ್ಟ್ ಆಗಿ ಬದುಕ್ತಾ ಇದ್ದೀನಿ, ನನ್ನ ಒಂದು ಲೈಫಲ್ಲಿ ನಾನು ಅಬುಡೆಂಟ್ ಆಗಿ ಬದುಕ್ತಾ ಇದ್ದೀನಿ, ನನ್ನ ಒಂದು ಲೈಫಲ್ಲಿ ನಾನು ಏನ್ ಅನ್ಕೊಂಡಿದ್ದೆ ಎಲ್ಲಾ ಡಿಸೈರ್ಸ್ ಗಳು ಕೂಡ ಮ್ಯಾನಿಫೆಸ್ಟ್ ಆಗ್ತಿದೆ, ಆಗಿದೆ ಅನ್ನೋ ಒಂದು ಸ್ಟೇಟ್ಲಿ ಇರುವಂತದ್ದು. ಓಕೆ, ಈಗ ಒಂದು ಎಕ್ಸಾಂಪಲ್ ಅನ್ನು ನೋಡೋದಾದ್ರೆ, ನಾನು ಯಶಸ್ವಿ ಆಗುವೆ ಅಂತ ಹೇಳ್ಕೊಳ್ಳೋದಕ್ಕಿಂತ ನಾನು ಆಲ್ರೆಡಿ ಯಶಸ್ವಿ ವ್ಯಕ್ತಿ ಆಗಿದ್ದೇನೆ, ಈ ಒಂದು ಇನ್ನರ್ ಸ್ಟೇಟ್ ನ ನೀವು ಹೇಳ್ಕೊಳ್ಳುವಂಥದ್ದು, ಈ ಇನ್ನರ್ ಸ್ಟೇಟ್ಲಿ ಇರುವಂತದ್ದು ಲಾ ಆಫ್ ಅಸಂಪ್ಷನ್ ತಿಳಿಸುವಂಥದ್ದು. ನೋಡಿ, ಇದು ಯಾಕೆ ತಿಳ್ಕೊಳ್ಳೋದು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ತುಂಬಾ ಜನ ನಿಮ್ಗೆ ಹೇಳ್ತಾರಲ್ವಾ, ಕೇಳ್ತಾರೆ ಕಾಮನ್ ಆಗಿ, ಏನಂತ ಹೇಳಿದ್ರೆ ಲಾ ಆಫ್ ಅಟ್ರಾಕ್ಷನ್ ಅಂದ್ರೆ ಆಕರ್ಷಣೆ ನಿಯಮ, ಲಾ ಆಫ್ ಅಸಂಪ್ಷನ್ ಅಂದ್ರೆ ಏನು ಅಂತ ಕೇಳಿದ್ರೆ ನಿಮ್ಗೆ ಕನ್ಫ್ಯೂಸನ್ ಆಗ್ಬಿಡುತ್ತೆ. ಓಕೆ, ಏನ್ ಡಿಫ್ರೆನ್ಸ್ ಇದೆ ಅದಕ್ಕೆ ಇದಕ್ಕೂ ಅಂತ ತುಂಬಾ ಜನ ಈಗಲೂ ಅದನ್ನ ಕನ್ಫ್ಯೂಸ್ ಮಾಡ್ಕೊಂಡಿರ್ತಾರೆ. ನಾನು ಅದಕ್ಕೆ ನಿಮ್ಗೆ ತಿಳಿಸ್ತಾ ಇರೋದು, ಲಾ ಆಫ್ ಅಟ್ರಾಕ್ಷನ್ ಲಾ ಆಫ್ ಅಸಂಪ್ಷನ್ ಎರಡು ಒಂದೇ ರೀತಿ ಕಾಣಿಸಿದ್ರು ಕೂಡ ನಿಮ್ಗೆ ಅದರ ಇನ್ನರ್ ಮೆಕಾನಿಸಮ್ ಬೇರೆ ತರ ಇರುತ್ತೆ. ಓಕೆ, ನಾವು ಏನ್ ಮ್ಯಾನಿಫೆಸ್ಟ್ ನ ಮಾಡ್ತಾ ಇರ್ತೀವಿ, ನಮ್ಮ ಡಿಸೈರ್ಗೆ ನಾವೇನ್ ಅಫರ್ಮ್ ನ ಮಾಡ್ತೀವಿ ಅದು ಬೇರೆ ತರ ಇರುತ್ತೆ, ನಾವೇನ್ ಅಸೂಮ್ ನ ಮಾಡ್ತಿರ್ತೀವಿ ಅದು ಬೇರೆ ತರ ಇರುತ್ತೆ. ಇಲ್ಲಿ ಲಾ ಆಫ್ ಅಟ್ರಾಕ್ಷನ್ ಅಲ್ಲಿ ತುಂಬಾ ಲಿಮಿಟೇಷನ್ಸ್ ಇರುತ್ತೆ, ಲಾ ಆಫ್ ಅಸಂಪ್ಷನ್ ಅಲ್ಲಿ ಯಾವುದೇ ಲಿಮಿಟೇಷನ್ಸ್ ಇರೋದಿಲ್ಲ. ಇಲ್ಲಿ ಲಾ ಆಫ್ ಅಟ್ರಾಕ್ಷನ್ ಅಲ್ಲಿ ನೀವು ತುಂಬಾನೇ ಏನು ಥಾಟ್ಸ್ ಹಾಕೊಂಡು, ತುಂಬಾ ರಿಚುವಲ್ಸ್ ಹಾಕೊಂಡು ಎಲ್ಲದನ್ನು ಕೂಡ ಹೆವಿಯಾಗಿ ಮಾಡ್ತಿರ್ತೀರಾ. ಇಲ್ಲಿ ಲಾ ಆಫ್ ಅಸಂಪ್ಷನ್ ಅಲ್ಲಿ ತುಂಬಾ ಲೈಟ್ ಆಗಿ, ಓಕೆ, ನೀವು ಮಾಡ್ತಾ ಇರ್ತೀರಾ, ತುಂಬಾ ಪವರ್ಫುಲ್ ಆಗಿ ಮಾಡ್ತಾ ಇರ್ತೀರಾ. ಓಕೆ, ನಿಮ್ಗೆ ಈಸಿಲಿ ಮ್ಯಾನಿಫೆಸ್ಟ್ ಆಗೋ ವೇನ ಲಾ ಆಫ್ ಅಸಂಪ್ಷನ್ ಕೊಡುತ್ತೆ. ಈಗ ಒಬ್ಬ ವ್ಯಕ್ತಿ ಪ್ರತಿದಿನ ಯೋಚಿಸ್ತಾ ಇರ್ತಾರೆ ಅನ್ಕೊಳ್ಳಿ, ಓಕೆ ನೀವು ಅಥವಾ ಯಾರೋ ಒಬ್ರು, ಓಕೆ ನಾನು ಮುಂದೆ ಒಂದಿನ ನಾನು ಸಕ್ಸಸ್ಫುಲ್ ಆಗ್ತೀನಿ, ನಾನು ಮುಂದೆ ಒಂದು ದಿನ, ಓಕೆ ನಾನು ಈ ರೀತಿ ಎಲ್ಲ ಮಾಡ್ತೀನಿ, ನಾನು ಮುಂದೆ ಒಂದು ದಿನ ನನ್ನ ಮನೇನ ತುಂಬಾ ಅರ್ನ್ ಮಾಡ್ತೀನಿ, ನಾನು ಮುಂದೆ ಒಂದು ದಿನ, ಓಕೆ ನಾನೊಂದು ಲೈಫಲ್ಲಿ ಏನ್ ಬೇಕು ನಾನು ಎಲ್ಲದನ್ನು ಪಡಿತೀನಿ ಅಂತ ನೀವು ಯೋಚಿಸ್ತಾ ಇರ್ತೀರಲ್ವಾ. ಓಕೆ, ಈ ರೀತಿ ಯೋಚಿಸ್ತಾ ಇರ್ತೀರಾ. ಓಕೆ, ಇಲ್ಲಿ ಲಾ ಆಫ್ ಅಸಂಪ್ಷನ್ಗೆ ಬಂದಾಗ ಈ ಸ್ಟೇಟ್ ಅಲ್ಲಿ ಯಾವ ರೀತಿ ಹೇಳ್ಕೊಬೇಕು, ಲಾ ಆಫ್ ಅಸಂಪ್ಷನ್ ಏನ್ ಹೇಳುತ್ತೆ ಇದ್ರ ಬಗ್ಗೆ, ಅಂದ್ರೆ ಈ ಸ್ಟೇಟ್ ನ ಯಾವ ರೀತಿ ಅದು ಡಿಸ್ಕ್ರೈಬ್ ಮಾಡುತ್ತೆ ಅನ್ನೋದನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಇಲ್ಲಿ ಯಾಕಂತ ಹೇಳಿದ್ರೆ, ಇಲ್ಲಿ ನಾನು ಒಂದು ದಿನ ಸಕ್ಸಸ್ ಆಗ್ತೀನಿ, ನಾನು ಒಂದು ದಿನ, ಓಕೆ ನಾನು ಏನ್ ಬೇಕಾದನ್ನು ಅಚೀವ್ ಮಾಡ್ತೀನಿ, ನಾನು ಒಂದು ದಿನ ನನ್ನ ಮನಿ ಮ್ಯಾನಿಫೆಸ್ಟ್ ಮಾಡ್ತೀನಿ. ಓಕೆ, ಇದು ಒಂದು ಹೋಪ್, ಇದೊಂದು ಡಿಸೈರ್ ಅಲ್ವಾ. ಬಟ್ ಇಲ್ಲಿ ಲಾ ಆಫ್ ಅಸಂಪ್ಷನ್ ಅಲ್ಲಿ ಹೇಗೆ ಅಂತ ಹೇಳಿದ್ರೆ, ನಾನು ಈಗಾಗಲೇ ಸಕ್ಸಸ್ಫುಲ್ ಮೈಂಡ್ ಸೆಟ್ ನಲ್ಲಿ ಇದ್ದೀನಿ, ನಾನು ಈಗ ಆಲ್ರೆಡಿ ನನ್ನ ಒಂದು ಲೈಫಲ್ಲಿ ಮನಿ ಫ್ಲೋ ಆಗ್ತಿದೆ, ಈಗ ನನ್ನ ಒಂದು ಲೈಫಲ್ಲಿ ನಾನು ಅನ್ಕೊಂಡದೆಲ್ಲ ನೆರವೇರ್ತಾ ಇದೆ. ಓಕೆ ನೋಡಿ, ಆ ಸ್ಟೇಟ್ಗೂ, ಆ ಮೈಂಡ್ ಸ್ಟೇಟ್ಗೂ ನಾನು ಮುಂದೆ ಒಂದಿನ ಆಗ್ತೀನಿ ಅನ್ನೋ ಸ್ಟೇಟ್ಗೂ ಈಗ ನನ್ನಲ್ಲಿ ನ್ಯಾಚುರಲಿ ಮನಿ ಫ್ಲೋ ಆಗ್ತಿದೆ, ನನ್ನ ಒಂದು ಲೈಫ್ನ ನಾನು ಈಸಿಯಾಗಿ ನಾನು ಲೀಡ್ ಮಾಡ್ತಿದ್ದೀನಿ, ಎಫರ್ಟ್ಲೆಸ್ಲಿ ನನಗೆಲ್ಲವೂ ಮ್ಯಾನಿಫೆಸ್ಟ್ ಆಗ್ತಿದೆ. ಡಿಫ್ರೆನ್ಸ್ ಗೊತ್ತಾಗ್ತಿದೆಯಲ್ಲ? ಅದನ್ನ ಹೇಳ್ಕೊಬೇಕಾದ್ರೆ ನಿಮ್ಮ ಇಂಟರ್ನಲ್ ಏನ್ ಚೇಂಜಸ್ ಆಗ್ತಿದೆ, ಇದನ್ನ ಹೇಳ್ಕೊಬೇಕಾದ್ರೆ ನಿಮ್ಮ ಇಂಟರ್ನಲ್ ಏನ್ ಚೇಂಜಸ್ ಆಗ್ತಿದೆ ಅಂತ ನೀವೇ ಸ್ವತಃ ಅನುಭವನ ಮಾಡಿ. ಎರಡೂ ಕೂಡ ಇದೆ, ಆದ್ರೆ ಇಲ್ಲಿ
ಯಾವುದು ಪವರ್ಫುಲ್ ಆಗಿ ನಿಮ್ಗೆ ಅನಿಸ್ತಾ ಇದೆ? ಎರಡನೇದಲ್ವಾ? ಈಗ ಲಾ ಆಫ್ ಅಸಂಪ್ಷನ್ ನ ನೀವು ಒಂದು ಅಫರ್ಮೇಷನ್ ಹೇಳ್ಕೊಂಡಾಗ ನಾನು ಇಲ್ಲಿ ಹೇಳ್ತಾ ಇರೋದು ನಿಮಗೆ ಲಾ ಆಫ್ ಅಟ್ರಾಕ್ಷನ್ ಫೋಕಸ್ ನ ಮಾಡೋದು, ಮೋಸ್ಟ್ಲಿ ಫೋಕಸ್ ನ ಮಾಡೋದು ಯಾವ್ದ್ರ ಮೇಲೆ ಹೇಳಿ? ನಾನು ಬಯಸಿದ್ದನ್ನ ನಾನು ಅಟ್ರಾಕ್ಟ್ ನ ಮಾಡಬೇಕು ಅನ್ನೋದ್ರ ಮೇಲೆ ಇರುತ್ತೆ. ನಿಮ್ಮ ಸಂಪೂರ್ಣ ಗಮನ ಅದ್ರ ಮೇಲೆ ಇರುತ್ತೆ. ನಾನು ಮುಂದೆ ಇದನ್ನ ಅಟ್ರಾಕ್ಟ್ ಮಾಡಬೇಕು, ಇದನ್ನ ಮ್ಯಾನಿಫೆಸ್ಟ್ ಮಾಡಬೇಕು, ಹಾಗೆ ಹೀಗೆ ಅಂತೆಲ್ಲ ಥಾಟ್ಸ್ ಇರುತ್ತೆ. ಆದ್ರೆ ಇಲ್ಲಿ ಲಾ ಆಫ್ ಅಸಂಪ್ಷನ್ ಅಲ್ಲಿ ನಾನು ಆಲ್ರೆಡಿ ಆ ವ್ಯಕ್ತಿ ಆಗಿದ್ದೇನೆ, ನಾನು ಬಯಸಿದ್ದನ್ನ ನಾನು ಆಲ್ರೆಡಿ ಈಗ ಹೊಂದಿದ್ದೇನೆ ಅನ್ನೋ ಇನ್ನರ್ ಐಡೆಂಟಿಟಿ ಮೇಲೆ ಇರುತ್ತೆ. ನೋಡಿ, ಇಲ್ಲಿ ಯಾವಾಗ ನಿಮ್ಮ ಇನ್ನರ್ ಐಡೆಂಟಿಟಿಲಿ ನೀವು ಸ್ಟ್ರಾಂಗ್ ಆಗಿ ಗುರುತಿಸ್ಕೊಳ್ತೀರೋ, ನಿಮ್ಮ ಫೋಕಸ್ ಇದ್ರಲ್ಲಿ ಇರುತ್ತೋ, ಹೊರಗಡೆ ಆಟೋಮೆಟಿಕಲಿ ಅಲೈನ್ ಆಗುತ್ತೆ. ಅದಕ್ಕೆ ಹೇಳೋದು ಇನ್ನರ್ ಐಡೆಂಟಿಟಿ ಸೆಲ್ಫ್ ಕಾನ್ಸೆಪ್ಟ್ ಮೇಲೆ ತುಂಬಾನೇ ವರ್ಕ್ ನ ಮಾಡಬೇಕು. ಕೆಲವರಿಗೆ ಇನ್ನರ್ ಐಡೆಂಟಿಟಿ ಅಂದ್ರೆ ಏನು, ಇದನ್ನ ಓಕೆ ನಾವು ಅಟ್ರಾಕ್ಟ್ ಬಗ್ಗೆನೇ ಜಾಸ್ತಿ ಗಮನ ಕೊಡ್ತಿರ್ತೀವಿ, ಈ ಒಂದು ಸ್ಟೇಟ್ಲಿ ಹೇಗಿರೋದು ಅಂತ ನೀವು ತಿಳ್ಕೊಬೇಕಂತ ಹೇಳಿದ್ರೆ ನನ್ನ ಹಿಂದಿನ ವಿಡಿಯೋಗಳನ್ನ ನೋಡಿ, ನಿಮಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಆಲ್ಸೋ ಇಫ್ ಯು ಆರ್ ನ್ಯೂ ಟು ಮೈ ಚಾನಲ್, ಡೂ ಲೈಕ್ ಅಂಡ್ ಸಬ್ಸ್ಕ್ರೈಬ್. ಈ ಒಂದು ಚಾನಲ್ ಅಲ್ಲಿ ಪ್ಲೇ ಲಿಸ್ಟ್ ಅಲ್ಲಿ ತುಂಬಾ ವಿಡಿಯೋಸ್ಗಳಿದೆ ಸೆಲ್ಫ್ ಕಾನ್ಸೆಪ್ಟ್ ನ ಮೇಲೆ, ಇನ್ನರ್ ಐಡೆಂಟಿಟಿ ಮೇಲೆ. ಅದನ್ನ ನೀವು ನೋಡಿ ನಿಮಗೆ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ನಿಮಗೆ ಅದಕ್ಕೂ ಇದಕ್ಕೂ ಡಿಫ್ರೆನ್ಸ್ ಗೊತ್ತಾಗ್ತಿದೆಯಲ್ಲ? ಅಟ್ರಾಕ್ಟ್ ನಾನು ಮಾಡ್ತೀನಿ ಅನ್ನೋ ಒಂದು ಸ್ಟೇಟ್ ಅಲ್ಲೇ ಇರ್ತಿರ್ತೀರಾ, ಓಕೆ. ಆದ್ರೆ ಇಲ್ಲಿ ಆ ಒಂದು ಇನ್ನರ್ ಐಡೆಂಟಿಟಿ ಏನಿದೆ, ಓಕೆ, ನನಗೆ ಇದು ಮ್ಯಾನಿಫೆಸ್ಟ್ ಆಗಿದೆ. ಸಬ್ ಕಾನ್ಸಿಯಸ್ ಯಾವ ರೀತಿ ಮಾಡ್ಕೊಳ್ಳುತ್ತೆ, ನಿಮ್ಗೆ ಆಗಿದೆ ಅಂತ ಹೇಳಿದ್ರೆ ನಿಮ್ಮ ಇನ್ನರ್ ರಿಯಾಲಿಟಿ ಚೇಂಜಸ್ ಆಗ್ತಾ ಇರುತ್ತೆ. ನಿಮ್ಮ ಒಳಗಡೆ ಏನೋ ಒಂದು ಅನುಭವ ಆಗ್ತಾ ಇರುತ್ತೆ ಡಿಫ್ರೆಂಟ್ ಆಗಿ, ಓಕೆ. ಸೊ ನೀವು ಯಾವಾಗ ಅದನ್ನೇ ಬಿಹೇವಿಯರಲ್ ಥಾಟ್ಸ್ಗಳು, ನಿಮ್ಮ ಎಮೋಷನ್, ಓಕೆ, ಅದು ನಿಮ್ಮ ಒಂದು ಫೀಲಿಂಗ್, ನಿಮ್ಮ ಕಂಪ್ಲೀಟ್ ಆಗಿ ಅಸೂಮ್ನ ಮಾಡೋದು, ನಿಮ್ಮ ಒಂದು ಬಾಡಿ ಪೋಸ್ಚರ್, ನಿಮ್ಮ ಒಂದು ಮೈಂಡ್ ಸ್ಯಾಚುರೇಟ್ ಆಗುತ್ತೆ ಕಂಪ್ಲೀಟ್ ಆಗಿ, ಇದು ಫಾಸ್ಟ್ ಆಗಿ ಮ್ಯಾನಿಫೆಸ್ಟ್ ಆಗುತ್ತೆ. ಅದನ್ನೇ ಒಟ್ಟಾರೆಯಾಗಿ ಇನ್ನರ್ ಐಡೆಂಟಿಟಿ ಅಂತ ಹೇಳಿದ್ರೆ, ಓಕೆ, ನಾನು ಆಲ್ರೆಡಿ ಅಪೋನೆಂಟ್ ಪರ್ಸನ್ ಆಗಿದ್ದೀನಿ ಅಂತ ನೀವು ಥಾಟ್ ನ ಕೊಟ್ಟಾಗ, ನೀವು ಈ ಒಂದು ಅಸಂಪ್ಷನ್ ಸ್ಟೇಟ್ ಅಲ್ಲಿ ಇದ್ದಾಗ ಕಾನ್ಸಿಯಸ್ ಮೈಂಡ್ ಅದನ್ನ ಪ್ರೋಸೆಸ್ ನ ಮಾಡುತ್ತೆ, ಓಕೆ. ನೀವು ಯಾವ್ದನ್ನ ಸ್ಯಾಚುರೇಟ್ ನ ಮಾಡ್ತೀರಾ, ಓಕೆ, ಅದೇ ಪವರ್ಫುಲ್ ಆಗಿ ಇನ್ನರ್ ಐಡೆಂಟಿಟಿ ನ ಶಿಫ್ಟ್ ನ ಮಾಡ್ತೀರಾ, ಸೊ ಅದು ಬೇಗನೆ ಮ್ಯಾನಿಫೆಸ್ಟ್ ಆಗ್ತಾ ಇರುತ್ತೆ. ಸೊ ಇದಕ್ಕೆ ಹೇಳಿದ್ದು ಸ್ವೀಕರಿಸಿದ ನಂಬಿಕೆಯ ನಿಯಮ, ಓಕೆ, ಇದು ನನ್ನ ವಾಸ್ತವವಾಗಿದೆ. ಮ್ಯಾನಿಫೆಸ್ಟೇಷನ್ ಲಾ ಆಫ್ ಅಸಂಪ್ಷನ್ ಅಲ್ಲಿ ಇದು ನನ್ನ ವಾಸ್ತವಿಕತೆ, ಇದು ನನಗೆ ನಿಜ ಆಗಿದೆ, ಇದು ನನ್ನ ವಾಸ್ತವ, ದಿಸ್ ಇಸ್ ಮೈ ರಿಯಾಲಿಟಿ. ಅಂದ್ರೆ ನೋಡಿ, ಇನ್ನರ್ ಐಡೆಂಟಿಟಿ ಶಿಫ್ಟ್ ಆಗ್ತಿದಾಗ್ಲೇನೆ ಸೊ ನಿಮಗೆ ಬೇಗನೆ ಮ್ಯಾನಿಫೆಸ್ಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಈಗಾಗಲೇ ಇದು ನಿಜವಾಗಿದೆ ಎಂದು ಮನಸ್ಸಿನಲ್ಲಿ ನೀವು ಒಪ್ಕೊಳ್ಳೋ ಒಂದು ನಿಯಮ ಆಗಿರುತ್ತೆ ಲಾ ಆಫ್ ಅಸಂಪ್ಷನ್. ನೀವು ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದಿಷ್ಟೇ, ನಮ್ಮ ಒಂದು ಸಬ್ ಕಾನ್ಸಿಯಸ್ ಮೈಂಡ್ ಒಂದು ಸಿಂಪಲ್ ಪ್ರೊಸೆಸ್ ಮೇಲೆ ಕೆಲಸ ಮಾಡುತ್ತೆ. ಯಾವ ಥಾಟ್ನ ನೀವು ಟ್ರೂ, ಇದು ಆಲ್ರೆಡಿ ನನಗೆ ಆಗಿದೆ, ನಾನು ಪಡೆದಿದ್ದೀನಿ, ನನಗೆ ಸಿಕ್ಕಿದೆ ಅಂತ ನೀವು ರಿಪೀಟೆಡ್ ಆಗಿ ನೀವು ಹೇಳ್ಕೊಂತ ಹೋಗ್ತಿರ್ತೀರೋ, ಅದನ್ನ ಆಕ್ಸೆಪ್ಟ್ ನ ಮಾಡ್ತಿರೋ, ಇದು ನನ್ನ ರಿಯಾಲಿಟಿ ಅಂತ ನೀವು ಹೇಳ್ಕೊಂತ ಇರ್ತೀರಲ್ವಾ, ಅದನ್ನೇ ಅದು ರಿಯಾಲಿಟಿ ಬ್ಲೂ ಪ್ರಿಂಟ್ ಆಗಿ ಇಂಪ್ರಿಂಟ್ ನ ಮಾಡುತ್ತೆ ನಿಮ್ಮ ಒಂದು ಸಬ್ ಕಾನ್ಸಿಯಸ್ಲಿ, ಓಕೆ. ಅರ್ಥ ಆಗ್ತಿದೆಯಲ್ಲ? ಸೊ ಇದು ನನ್ನ ರಿಯಾಲಿಟಿ ಆಗಿದೆ, ಓಕೆ, ನಾನು ಅಬುಡೆಂಟ್ ವ್ಯಕ್ತಿ ಆಗಿದ್ದೇನೆ, ಓಕೆ, ನಾನು ಹ್ಯಾಪಿಯೆಸ್ಟ್ ವ್ಯಕ್ತಿ ಆಗಿದ್ದೇನೆ, ನನ್ನ ಒಂದು ಲೈಫಲ್ಲಿ ನಾನು ಎಲ್ಲವನ್ನು ಪಡೆದಿದ್ದೇನೆ, ಓಕೆ. ನೀವು ಈ ರೀತಿ ಹೇಳ್ಕೊಂಡಾಗ ನಿಮ್ಮ ಇನ್ನರ್ ರಿಯಾಲಿಟಿ, ಓಕೆ, ಇಂಪ್ರಿಂಟ್ ಆಗುವಂಥದ್ದು, ಅದು ಸ್ಟೋರ್ ಆಗುವಂಥದ್ದು ಸಬ್ ಕಾನ್ಸಿಯಸ್ಲಿ, ಓಕೆ. ಈಗ ತಿಳಿತಿದೆಯಲ್ಲ ನಿಮ್ಗೆ ಎಷ್ಟು ಪವರ್ಫುಲ್ ಆಗಿದೆ ಇದು ಅಂತ. ಈಗ ನಿಮ್ಮಲ್ಲಿ ತುಂಬಾ ಜನ ನೋಡಿರ್ಬೋದು, ಅಥವಾ ನೀವು ಈ ತರ ಹೇಳ್ಕೊಂತಾ ಇರ್ಬೋದು, ನನ್ನ ಒಂದು ಲೈಫಲ್ಲಿ ಏನು ಇಲ್ಲ, ಏನು ನಡೀತಿಲ್ಲ, ಹಾಗೆ ಅಂತ ಹೇಳ್ತಾ ಇದ್ರೆ ನಿಮ್ಮ ಸಬ್ ಕಾನ್ಸಿಯಸ್ ಏನ್ ಮಾಡುತ್ತೆ, ಅದನ್ನ ಆಕ್ಸೆಪ್ಟ್ ನ ಮಾಡ್ಕೊಳ್ಳುತ್ತೆ, ದಿಸ್ ಇಸ್ ಟ್ರೂತ್ ಅಂತ, ಓಕೆ. ನನ್ನ ಲೈಫ್ ಚೆನ್ನಾಗಿ ಹೋಗ್ತಿಲ್ಲ ಅಂತ ಹೇಳಿದ್ರೆ ಅದನ್ನೇ ಅದು ನಿಜ ಅಂತ ಭಾವಿಸ್ಕೊಬಿಡುತ್ತೆ. ಸೊ ಅದೇ ರೀತಿ ಈವೆಂಟ್ಸ್ಗಳು ಕ್ರಿಯೇಟ್ ಆಗ್ತಾ ಇರುತ್ತೆ. ಇದನ್ನ ಡೀಪ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ನೀವು ಯಾವ್ದನ್ನ ಒಪ್ಕೊಂತೀರಾ, ನೋಡಿ ನಾನು ಹೇಳಿದೆ ಪಾಸಿಟಿವ್ ಆಗಿ ಇದನ್ನ ಒಪ್ಕೊಳ್ಳಿ, ಇದನ್ನ ಆಗುತ್ತೆ ಅಂತ ನೀವು ಆಕ್ಸೆಪ್ಟ್ ಮಾಡಿದ್ರೆ ಆ ರೀತಿಯಾಗಿ ನಡೀತಾ ಇರುತ್ತೆ, ಪಾಸಿಟಿವ್ ಈವೆಂಟ್ಸ್ಗಳು ಕ್ರಿಯೇಟ್ ಆಗ್ತಾ ಇರುತ್ತೆ. ನೀವು ಇಲ್ಲ, ನನ್ನ ಒಂದು ಲೈಫಲ್ಲಿ ನನಗೆ ಲಕ್ ಇಲ್ಲ, ನನಗಿದು ಆಗೋದಿಲ್ಲ, ನನ್ನ ಲೈಫಲ್ಲಿ ಇದು ನಡೆಯೋದಿಲ್ಲ ಅಂತ ನೀವೇ ಆಕ್ಸೆಪ್ಟ್ ನ ಮಾಡ್ಕೊಂಡ್ರೆ ಸಬ್ ಕಾನ್ಸಿಯಸ್ಲಿ ಓಕೆ ಇದೇ ನಿಜ ಅಂತ ಒಪ್ಕೊಳ್ಳುತ್ತೆ. ಹಾಗಾಗಿ ರಿಪೀಟೆಡ್ ಆಗಿ ಒಂದು ಫೇಲ್ಯೂರ್ನ ತೋರಿಸ್ತಾ ಇರುತ್ತೆ, ರಿಪೀಟೆಡ್ ಆಗಿ ನಿಮ್ಮ ಒಂದು ಮ್ಯಾನಿಫೆಸ್ಟೇಷನ್ ಫೇಲ್ ಆಗ್ತಾ ಇರುತ್ತೆ, ನಿಮ್ಮಲ್ಲಿ ಡೌಟ್ಸ್ಗಳು ಜಾಸ್ತಿ ಆಗ್ತಾ ಇರುತ್ತೆ, ನಿಮ್ಗೆ ಯಾವುದು ಈಸಿಯಾಗಿ ಮ್ಯಾನಿಫೆಸ್ಟ್ ಆಗ್ತಾ ಇರಲ್ಲ. ಈಗ ರೀಸನ್ ತಿಳಿತಾ ಇದೆಯಲ್ಲ? ಸೊ ಇಲ್ಲಿ ನಿಮ್ಮ ಒಂದು ಲೈಫ್ಗೆ ಓಕೆ ಯಾವುದು ಮುಖ್ಯ ಆಗಿದೆ, ಸೊ ನೀವು ಅಬುಡೆಂಟ್ ಪರ್ಸನ್ ಆಗ್ಬೇಕಂತ ಹೇಳಿದ್ರೆ, ಓಕೆ ನಾನು ಆಲ್ರೆಡಿ ಅಬುಡೆಂಟ್ ಪರ್ಸನ್ ಆಗಿದ್ದೀನಿ ಅಂತ ನೀವು ಆಕ್ಸೆಪ್ಟ್ ನ ಮಾಡ್ಕೊಂಡಾಗ ಅದಕ್ಕೆ ರಿಲೇಟೆಡ್ ಆದ ಜನರುಗಳನ್ನ, ಇವೆಂಟ್ಗಳನ್ನ ಅದು ಆಟೋಮೆಟಿಕಲಿ ಕ್ರಿಯೇಟ್ ನ ಮಾಡ್ತಾ ಇರುತ್ತೆ. ನೀವೇನಾದ್ರೂ ನಾನು ಅಬುಡೆಂಟ್ ಪರ್ಸನ್ ಅಲ್ಲ, ನನ್ನ ಲೈಫಲ್ಲಿ ಏನೂ ಆಗ್ತಿಲ್ಲ, ಏನು ನಡೀತಾ ಇಲ್ಲ ಅಂತ ನೀವು ಅದನ್ನೇ ಒಪ್ಕೊಂತ ಇದ್ರೆ ಸೊ ಎಲ್ಲದನ್ನು ಬ್ಲಾಕ್ ಆಗ್ಬಿಡುತ್ತೆ. ಹೊರಗಡೆಯಿಂದ ಯಾವುದೇ ರೀತಿ ಚೇಂಜಸ್ಗಳನ್ನ ಕಾಣೋದಿಲ್ಲ, ರಿಪೀಟೆಡ್ ಆಗಿ ಏನು ಏನ್ ನಡೀತಾ ಇತ್ತು ಅದೇ ರಿಪೀಟೆಡ್ ಆಗಿ ಈಗಲೂ ಕೂಡ ನಡೀತಾ ಇರುತ್ತೆ, ಮುಂದೆ ಕೂಡ ಅದು ಹೋಗ್ತಾ ಇರುತ್ತೆ. ಅದನ್ನೇ ಬ್ರೇಕ್ ಮಾಡಿ ಅಂತ ಹೇಳೋದು. ಇನ್ನರ್ ಐಡೆಂಟಿಟಿನ ಶಿಫ್ಟ್ ನ ಮಾಡಿ, ನಿಮ್ಗೆ ಇದು ಅರ್ಥ ಆಗುತ್ತೆ. ಸೊ ನಿಮ್ಮಲ್ಲೇ ತುಂಬಾ ಚೇಂಜಸ್ ಆಗುತ್ತೆ, ನೀವು ಆ ಬದಲಾವಣೆಯನ್ನ ನೋಡ್ತೀರಾ. ಇದಾಗಲ್ಲ, ಲೈಫ್ ಆಲ್ವೇಸ್ ನನಗೆ ಸ್ಟ್ರಗಲ್ ಆಗಿದೆ, ಇದು ಜಸ್ಟ್ ನೀವೇನ್ ಅನ್ಕೊಟ್ಟಿರೋ ಥಾಟ್ ಅಂತ ಅನ್ಕೋತೀರಾ, ಆದ್ರೆ ಇದು ಪವರ್ಫುಲ್ ಅಸಂಪ್ಷನ್ ಕೂಡ ಆಗಿರುತ್ತೆ, ಆದ್ರೆ ನೆಗೆಟಿವ್ ಅಸಂಪ್ಷನ್, ಓಕೆ. ಇದನ್ನೇ ಸಬ್ ಕಾನ್ಸಿಯಸ್ ಟ್ರೂತ್ ಅಂತ ಅಕ್ಸೆಪ್ಟ್ ನ ಮಾಡ್ಕೊಂಡ್ಬಿಡುತ್ತೆ. ಅದಕ್ಕೆ ಹೇಳೋದು, ಈ ರೀತಿಯಾಗಿ ನೀವು ಸೆಲ್ಫ್ ಟಾಕ್ ನ ಮಾಡೋದನ್ನ ಬಿಡಿ, ನೆಗೆಟಿವ್ ಆಗಿ ನಿಮ್ ಬಗ್ಗೆ ನೀವು ಹೇಳ್ಕೊಳ್ಳೋದನ್ನ ಬಿಡಿ, ಓಕೆ. ಬಿಕಾಸ್ ಇದೇ ನಿಜ ಅಂತ ಮಾಡಿದ್ರೆ ಸಬ್ ಕಾನ್ಸಿಯಸ್ ನಿಮ್ಮ ಈವೆಂಟ್ಸ್ ಗಳೆಲ್ಲ ಅದೇ ಪ್ಯಾಟರ್ನ್ ಅಲ್ಲಿ ಹೋಗ್ತಾ ಇರುತ್ತೆ, ಅದನ್ನ ಸ್ಟಾಪ್ ಮಾಡಿ,
ಪಾಸಿಟಿವ್ ಅಸಂಪ್ಷನ್ಗೆ ಬನ್ನಿ. ಈ ರೀತಿ ಹೇಳ್ಕೊಂತ ಓಕೆ ನನ್ನ ಲೈಫಲ್ಲಿ ಅದ್ ನಡೀತಿಲ್ಲ ಇದು ನಡೀತಿಲ್ಲ ಅಂತ ಹೇಳಿದ್ರೆ ನಿಮ್ಮ ಬಿಹೇವಿಯರ್ ಪ್ಯಾಟರ್ನ್ ಕೂಡ ಅದೇ ಆಗ್ಬಿಡುತ್ತೆ. ನಿಮ್ಮ ಬಗ್ಗೆ ನೀವು ಯಾವಾಗ್ಲೂ ಕೂಡ ನನ್ನ ಲೈಫಲ್ಲಿ ತುಂಬಾನೇ ಸ್ಟ್ರಗಲ್ ಇದೆ, ನನ್ಗೆ ಏನೂ ಆಗ್ತಿಲ್ಲ, ನನ್ನಿಂದ ಏನೂ ಆಗ್ತಿಲ್ಲ ಅಂತ ನೀವು ಇದನ್ನೇ ಹೇಳ್ತಾ ಇದ್ರೆ ಓಕೆ, ನಿಮ್ಮ ಸಬ್ ಕಾನ್ಸಿಯಸ್ ಓಕೆ ಅದನ್ನೇ ಟ್ರೂತ್ ಅಂತ ಆಕ್ಸೆಪ್ಟ್ ಮಾಡ್ಕೊಬಿಡುತ್ತೆ. ನಿಮ್ಮ ಎನರ್ಜಿ, ನಿಮ್ಮ ಡಿಸಿಷನ್, ನಿಮ್ಮ ಅಟೆನ್ಷನ್ ಕಂಪ್ಲೀಟ್ ಆಗಿ ಎಲ್ಲದನ್ನು ಕೂಡ ಅದೇ ಪ್ಯಾಟರ್ನ್ ಅಲ್ಲಿ ಹೋಗ್ಬಿಡುತ್ತೆ. ಅಂದ್ರೆ ನಿಮ್ಮ ಇನ್ನರ್ ಅಲ್ಲಿ ನೀವು ಏನ್ ಹೇಳ್ಕೊಂತಾ ಇರ್ತೀರಾ ಹೊರಗಡೆ ಅದೇ ರಿಫ್ಲೆಕ್ಟ್ ಆಗುತ್ತೆ, ಅಂದ್ರೆ ನೆಗೆಟಿವ್ ಆಗಿ ಅದೇ ರೇಡಿಯೇಟ್ ಆಗ್ಬಿಡುತ್ತೆ. ಸೊ ಹಾಗಾಗಿ ನೀವು ನೆಗೆಟಿವ್ ಅಸಂಪ್ಷನ್ ಮಾಡೋದನ್ನ ಕಂಪ್ಲೀಟ್ ಆಗಿ ಸ್ಟಾಪ್ ನ ಮಾಡಬೇಕು. ನಿಮ್ ಬಗ್ಗೆ ನೀವು ಹೆಚ್ಚು ನೆಗೆಟಿವ್ ನ ಹೇಳ್ಕೊಳ್ಳೋದನ್ನ ಕಂಪ್ಲೀಟ್ ಆಗಿ ಸ್ಟಾಪ್ ನ ಮಾಡಬೇಕು. ನಿಮ್ಮ ಮೈಂಡ್ ನ ಪಾಸಿಟಿವ್ ವರ್ಡ್ಸ್ ಗಳಿಂದ ಸ್ಯಾಚುರೇಟ್ ನ ಮಾಡ್ತಾ ಇರಬೇಕು. ಪಾಸಿಟಿವ್ ಅಸಂಪ್ಷನ್ ಇಂದ ನಿಮ್ಮ ಮೈಂಡ್ ನ ಸ್ಯಾಚುರೇಟ್ ನ ಮಾಡ್ತಾ ಬರ್ತಾ ಇರಬೇಕು. ಯಾವ್ದ್ರಿಂದ ಮಾಡ್ತೀರಾ? ಅಫರ್ಮೇಷನ್ ಇಂದ, ವಿಜುವಲೈಸೇಷನ್ ಇಂದ. ಓಕೆ, ಅದಕ್ಕೆ ಎಲ್ವಾ ನೆವಿಲ್ ಗೋಲ್ಡರ್ ಕೂಡ ಹೇಳಿದ್ದು ಅಸ್ ದ ವಿಶ್ ಫುಲ್ಫಿಲ್ ಸ್ಟೇಟ್ ಅಂತ. ಅಟ್ಲೀಸ್ಟ್ ನಿಮ್ಮ ಒಂದು ಲೈಫ್ ಅಲ್ಲಿ ನಿಮ್ಗೆ ಏನ್ ಬೇಕೋ ಅದನ್ನ ವಿಜುವಲೈಸ್ ಮಾಡಿ, ಅದ್ರ ಬಗ್ಗೆ ಗಮನ ಕೊಡಿ. ಪಾಸಿಟಿವ್ ವರ್ಡ್ಸ್ ಗಳನ್ನ ನೀವು ಕ್ರಿಯೇಟ್ ನ ಮಾಡ್ತಾ ಬನ್ನಿ. ನಿಮ್ಮ ಮೈಂಡ್ ಅಲ್ಲಿ ಸೆಲ್ಫ್ ಟಾಕ್ ನ ಮಾಡ್ತಾ ಬನ್ನಿ. ಇನ್ಸ್ಟೆಡ್ ಆಫ್ ನೆಗೆಟಿವ್ ಆಗಿ ಅಸನ್ನ ಮಾಡ್ತಾ ಕುತ್ಕೊಂಡ್ರೆ, ನೆಗೆಟಿವ್ ಆಗಿ ವಿಜುವಲೈಸ್ ನ ಮಾಡ್ತಾ ಕುತ್ಕೊಂಡ್ರೆ, ನನ್ಗೆ ಇದಾಗ್ತಿಲ್ಲ ಅದಾಗ್ತಿಲ್ಲ ಹಾಗೆ ಹೀಗೆ ಅಂತ ಕುತ್ಕೊಂಡ್ರೆ ನಿಮ್ಗೆ ಏನಾಗ್ಬಿಡುತ್ತೆ? ಬ್ಲಾಕ್ಸ್ ಆಗ್ಬಿಡುತ್ತೆ. ಕ್ಲಿಯರ್ ಆಗ್ತಿದೆಯಲ್ಲ ನಿಮ್ಗೆ? ಸೊ ವಿಶ್ ಫುಲ್ಫಿಲ್ಡ್ ಸ್ಟೇಟ್ ಅಲ್ಲಿ ಇರಿ. ಅರ್ಥ ಆಗ್ತಿದಿಲ್ಲ? ಇದು ನನಗೆ ಆಗಿದೆ, ನನಗೆ ಸಿಕ್ಕಿದೆ ಅನ್ನೋ ಒಂದು ಸ್ಟೇಟ್ ಅಲ್ಲಿ ಇರಿ, ನಿಮ್ಗದು ಮ್ಯಾನಿಫೆಸ್ಟ್ ಆಗುತ್ತೆ. ಜಸ್ಟ್ ಪರ್ಸಿಸ್ಟ್ ನ ಮಾಡ್ತಾ ಬರಬೇಕು, ಜಸ್ಟ್ ಅಫರ್ಮ್ ನ ಮಾಡ್ತಾ ಬರಬೇಕು, ಜಸ್ಟ್ ಅಸಂಪ್ಷನ್ ನ ಕೀಪ್ ನ ಮಾಡಬೇಕು ಅಷ್ಟೇ. ನೀವು ಬಯಸಿದ ಜೀವನ ಆಲ್ರೆಡಿ ನಿಮ್ದು ಆಗಿದೆ ಅನ್ನೋ ಒಂದು ಸ್ಟೇಟ್ ಅಲ್ಲಿ ಇರೋದು ತುಂಬಾನೇ ಇಂಪಾರ್ಟೆಂಟ್. ಒಬ್ಬ ಪೂರ್ ಮೈಂಡ್ ಸೆಟ್ ಇರೋ ವ್ಯಕ್ತಿ ಯಾವಾಗ್ಲೂ ಕೂಡ ಮನಿ ಬಗ್ಗೆ ಫಿಯರ್ ಆಗಿನೇ ಯೋಚನೆ ಮಾಡ್ತಾ ಇರ್ತಾನೆ. ಆದ್ರೆ ಅಬುಡೆನ್ಸ್ ಮೈಂಡ್ ಸೆಟ್ ಇರೋ ವ್ಯಕ್ತಿ ಒಳಗಡೆ ಮೊದಲು ಸೆಕ್ಯೂರ್ ನ ಫೀಲ್ ನ ಮಾಡ್ತಾನೆ. ಯಾವಾಗ ಅವನು ಅಬುಡೆಂಟ್ ಓಕೆ ನಾನು ಡಿಸರ್ವ್ ಇದ್ದೀನಿ ಅಂತ ಅನ್ಕೊಂತಾನೋ ಅವ್ನ ಕಾನ್ಫಿಡೆನ್ಸ್ ಚೇಂಜಸ್ ಆಗುತ್ತೆ, ಅವ್ನ ಬಿಹೇವಿಯರ್ ಪ್ಯಾಟರ್ನ್ ಚೇಂಜ್ ಆಗುತ್ತೆ. ಹಾಗೆ ಅವನಿಗೆ ಎಲ್ಲವೂ ಕೂಡ ಈಸಿಯಾಗಿ ಅಲೈನ್ ಆಗುತ್ತೆ. ಯಾಕೆ ಹೇಳಿ? ಅವನ ಅಸಂಪ್ಷನ್ ಸ್ಟೇಟ್ ಪವರ್ಫುಲ್ ಆಗಿದೆ. ನೋಡಿ, ಪೂರ್ ಮೈಂಡ್ ಸೆಟ್ ಇರೋ ವ್ಯಕ್ತಿ ಏನ್ ಮಾಡ್ತಿರೋದು? ಫುಲ್ ಥಾಟ್ಸ್ ಗಳನ್ನ ಹಾಕೊಂತಾ ಇದ್ದಾನೆ. ಇದು ನನ್ಗೆ ಆಗೋದಿಲ್ಲ, ನನ್ ಪಡಿಲಿಕ್ಕೆ ಆಗೋದಿಲ್ಲ, ಏನೋ ಅಪರ್ಚುನಿಟೀಸ್ ಗಳಿಲ್ಲ ಅಂತ. ಆದ್ರೆ ಇಲ್ಲಿ ನೋಡಿ, ಯಾವ ವ್ಯಕ್ತಿ ಒಂದು ಪವರ್ಫುಲ್ ಅಸಂಪ್ಷನ್ ಸ್ಟೇಟ್ ನ ಕೀಪ್ ನ ಮಾಡಿದಾಗ, ಇಲ್ಲ ನಾನು ಅಬುಡೆಂಟ್ ಪರ್ಸನ್ ಆಗಿದ್ದೇನೆ, ನಾನು ಡಿಸರ್ವ್ ಇದ್ದೀನಿ ಅಂತ ಅನ್ಕೊಂಡಾಗ ಅವ್ನಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ಅಪರ್ಚುನಿಟೀಸ್ ಗಳು ಕಾಣುತ್ತೆ, ಅದನ್ನು ಕ್ರಿಯೇಟ್ ಆಗುತ್ತೆ. ಬಿಕಾಸ್ ಅದು ಸಬ್ ಕಾನ್ಸಿಯಸ್ ಪ್ಯಾಟರ್ನ್. ಅದು ತಿಳಿತಿದೆಯಲ್ಲ ನಿಮ್ಗೆ? ಲಾ ಆಫ್ ಅಸಂಪ್ಷನ್ ಅಲ್ಲಿ ಮ್ಯಾನಿಫೆಸ್ಟೇಷನ್ ಸ್ಟಾರ್ಟ್ ಆಗೋದು ಹೊರಗಿನ ಒಂದು ವರ್ಲ್ಡ್ ಇಂದ ಅಲ್ಲ, ನಿಮ್ಮ ಇನ್ನರ್ ರಿಯಾಲಿಟಿಯಿಂದ. ಅಂದ್ರೆ ಮೊದಲು 4D ಅಲ್ಲಿ ನೀವೇನು ಅಸೂಮ್ ಮಾಡ್ತೀರಾ, ಸೊ ಅದು ನೀವೇನು ಹೇಳ್ಕೊಂತ ಇರ್ತೀರಾ ನಿಮ್ಮ ಬಗ್ಗೆ, ಅದು ಓಕೆ ಹೊರಗಡೆ ಅಲೈನ್ ಆಗಿ ಅಲ್ಲಿಂದ ನಿಮ್ಗೆ ಮ್ಯಾನಿಫೆಸ್ಟ್ ಆಗುವಂಥದ್ದೆಲ್ಲ. ಅಂದ್ರೆ ಏನು? ಇನ್ನರ್ ಸ್ಟೇಟ್ ಇಂದ ನಿಮ್ಮ ಮ್ಯಾನಿಫೆಸ್ಟೇಷನ್ ಆಗೋದು. ಇದನ್ನ ನ್ಯೂರೋ ಸೈನ್ಸ್ ಕೂಡ ಇಂಡೈರೆಕ್ಟ್ಲಿ ಸಪೋರ್ಟ್ ನ ಮಾಡುತ್ತೆ. ಅಂದ್ರೆ ನೋಡಿ, ನೀವು ಯಾವ್ದನ್ನ ಹೆಚ್ಚು ಹೇಳ್ಕೊಳ್ತಾ ಇರ್ತೀರಾ ಅದು ನ್ಯೂರಲ್ ಪಾತ್ರಸ್ ಗಳಾಗಿ ಕ್ರಿಯೇಟ್ ಆಗುತ್ತೆ. ಸೊ ನಿಮ್ಮ ಹೊರಗಡೆ ಅದೇ ವ್ಯಕ್ತ ಆಗುತ್ತೆ, ರಿಫ್ಲೆಕ್ಟ್ ಆಗುತ್ತೆ. ನಿಮ್ ಬಗ್ಗೆ ನೀವು ಏನ್ ಹೇಳ್ಕೊತೀರಾ ಅದೇ ಅಲ್ವಾ ಆಗೋದು. ಅಂದ್ರೆ ನೀವು ಕಾನ್ಫಿಡೆಂಟ್ ವ್ಯಕ್ತಿ ಅನ್ಕೊಂಡ್ರೆ ನಿಮ್ಮಲ್ಲಿ ಕಾನ್ಫಿಡೆನ್ಸ್ ಫೀಲ್ ಆಗುತ್ತೆ. ಇಲ್ಲ ನನ್ನ ಕಾನ್ಫಿಡೆನ್ಸ್ ಇಲ್ಲ ಅಂತ ಹೇಳಿದ್ರೆ ನಿಮ್ಗೆ ನೀವೇ ಲೋ ಫೀಲ್ ನ ಮಾಡ್ತೀರಾ. ಈಗ ತಿಳಿತಾ ಇದೆ ನೋಡಿ, ಬೇಕಾದ್ರೆ ಅಬ್ಸರ್ವ್ ಮಾಡಿ. ಐ ಆಮ್ ಕಾನ್ಫಿಡೆಂಟ್ ಅಂತ ಹೇಳಿದ್ರೆ ನಿಮ್ಗೆ ಒಂದು ಒಳ್ಳೆ ಫೀಲ್ ಆಗ್ತದೆ. ಓಕೆ, ಆದ್ರೆ ನಾನು ಕಾನ್ಫಿಡೆನ್ಸ್ ವ್ಯಕ್ತಿ ಅಲ್ಲ, ನಾನು ಕಾನ್ಫಿಡೆಂಟ್ ಇಲ್ಲ ಅಂತ ನೀವು ಹೇಳ್ಕೊಂತಾ ಇದ್ರೆ ಓಕೆ, ನಿಮ್ಗೆ ಏನಾಗ್ತಿದೆ ನೋಡಿ, ನಿಮ್ಗೆ ಡೌನ್ ಫೀಲ್ ಆಗ್ತಿದೆ. ಅದಕ್ಕೆ ಹೇಳ್ತಿರೋದು ನಾನು ನಿಮ್ಗೆ. ನಾನು ಜೊತೆಗೆ ಪದೇ ರೆಟಿಕ್ಯುಲರ್ ಆಕ್ಟಿವೇಟಿಂಗ್ ಸಿಸ್ಟಮ್ ಬಗ್ಗೆ ಹೇಳ್ತಾ ಇದ್ದೀನಿ. ಅಂದ್ರೆ ನೀವು ಯಾವ ಐಡೆಂಟಿಟಿನ ಬಿಲೀವ್ ನ ಮಾಡ್ತಿರೋ, ನಾನು ಅಬುಡೆಂಟ್ ಪರ್ಸನ್ ಆಗಿದ್ದೇನೆ, ಓಕೆ ನಾನು ಸಕ್ಸಸ್ಫುಲ್ ವ್ಯಕ್ತಿ ಆಗಿದ್ದೇನೆ. ಸೊ ಇಲ್ಲಿ ನೀವು ರೀತಿ ಹೇಳ್ಕೊಂಡಾಗ, ನಿಮ್ಮ ಅಸಂಪ್ಷನ್ ಈ ರೀತಿ ಇಟ್ಕೊಂಡಾಗ ಏನಾಗುತ್ತೆ, ಸೊ ಇಲ್ಲಿ ಏನಾಗುತ್ತೆ, ಫಿಲ್ಟರ್ ಮಾಡುತ್ತೆ ಅದು. ಓಕೆ, ರೆಟಿಕ್ಯುಲರ್ ಆಕ್ಟಿವೇಟಿಂಗ್ ಫಿಲ್ಟರ್ ನ ಮಾಡಿ, ಸೊ ಅದಕ್ಕೆ ರಿಲೇಟೆಡ್ ಆದ ಒಂದು ಮ್ಯಾಚಿಂಗ್ ಅಪರ್ಚುನಿಟೀಸ್ ಗಳು, ಮ್ಯಾಚಿಂಗ್ ಪೀಪಲ್, ಓಕೆ ಮ್ಯಾಚಿಂಗ್ ಸಿಚುವೇಶನ್ ನ ಬ್ರಿಂಗ್ ನ ಮಾಡುತ್ತೆ. ನೀವು ಯಾವ ಐಡೆಂಟಿಟಿನ ಬಿಲೀವ್ ನ ಮಾಡ್ತಿರೋ ಅದಕ್ಕೆ ರಿಲೇಟೆಡ್ ಆದ ಒಂದು ಮ್ಯಾಚಿಂಗ್ ಅಪರ್ಚುನಿಟೀಸ್ ಗಳು, ಮ್ಯಾಚಿಂಗ್ ಪೀಪಲ್, ಮ್ಯಾಚಿಂಗ್ ಸಿಚುವೇಶನ್ ನ ಅದು ತಂದ್ಕೊಡುತ್ತೆ. ಅರ್ಥ ಆಗ್ತಿದಿಲ್ಲ? ಅಂದ್ರೆ ಬ್ರಿಂಗ್ ನ ಮಾಡುವಂಥದ್ದಿಲ್ಲ ಅದನ್ನು ಕೂಡ. ಸೊ ಇಲ್ಲಿ ನಿಮ್ಮ ಇನ್ನರ್ ಅಲ್ಲಿ ನೀವೇನ್ ಕೀಪ್ ಮಾಡ್ತೀರಾ, ಸೊ ನಿಮ್ಮ ಒಳಗಡೆ ನೀವ್ ಏನು ಹೇಳ್ಕೊತಾ ಇರ್ತೀರಾ ಹೊರಗಡೆ ಅಲೈನ್ ಆಗುತ್ತೆ ಈಸಿಲಿ. ಅರ್ಥ ಆಗ್ತಿದೆಯಲ್ಲ ನಿಮ್ಗೆ? ಬಿಕಾಸ್ ನೀವು ಯಾವ್ದನ್ನ ಹೆಚ್ಚು ಹೇಳ್ಕೊಂತಿರ್ತೀರಾ, ಫೋಕಸ್ ಅದ್ರ ಮೇಲೆ ಹೋಗುತ್ತೆ. ಸೊ ಅದೇ ನಿಮ್ಗೆ ರಿಪೀಟೆಡ್ ಆಗಿ ಬರ್ಲಿಕ್ಕೆ ಶುರುವಾಗುತ್ತೆ. ನೀವು ಅಬುಡೆಂಟ್ ವ್ಯಕ್ತಿ ಅಂತ ಹೇಳ್ಕೊಂಡ್ರೆ ಆ ಒಂದು ಅಬುಡೆಂಟ್ ಲೈಫ್ಗೆ ಕನೆಕ್ಟ್ ಆಗೋ ಜನರುಗಳು, ಸಿಚುವೇಶನ್ ಕ್ರಿಯೇಟ್ ಆಗ್ತಾ ಇರುತ್ತೆ. ಅಥವಾ ನೀವು ಓಕೆ ನಾನು ಅದಕ್ಕೆ ಡಿಸರ್ವ್ ಇಲ್ಲ, ನನ್ಗದು ಆಗೋದಿಲ್ಲ ಅಂತ ಹೇಳಿದ್ರೆ ಅದೇನ್ ಮಾಡುತ್ತೆ, ನಿಮ್ಮ ಫೋಕಸ್ ಒಂದು ಏನು ಸಿಗದೆ ಇರೋಂಥ ಕಡೆ ಹೋಗುತ್ತೆ. ಸೊ ಅಲ್ಲಿ ಬ್ಲಾಕ್ ಆಗುತ್ತೆ. ಸಿಂಪಲ್ ಇದು. ನೋಡಿ, ಇಬ್ರು ಬೇರೆ ವ್ಯಕ್ತಿ, ಓಕೆ ಸಿಚುವೇಶನ್ ಒಂದೇ ಇದೆ. ಏನಿದೆ, ಒಬ್ಬ ವ್ಯಕ್ತಿ ಏನ್ ಮಾಡ್ತಾನೆ, ಪ್ರಾಬ್ಲಮ್ ಮೇಲೆ ಫೋಕಸ್ ನ ಮಾಡ್ತಿದ್ದಾರೆ, ಇನ್ನೊಬ್ಬ ವ್ಯಕ್ತಿ ಏನ್ ಮಾಡ್ತಿದ್ದಾರೆ, ಅಪರ್ಚುನಿಟೀಸ್ ಮೇಲೆ ಫೋಕಸ್ ನ ಮಾಡ್ತಿದ್ದಾರೆ. ಅಂದ್ರೆ ಡಿಫ್ರೆಂಟ್ ಸಿಚುವೇಶನ್ ಮೇಲೆ ಇಲ್ಲ, ಡಿಫ್ರೆಂಟ್ ಎಲ್ಲಿದೆ, ನಿಮ್ಮ ಇನ್ನರ್ ಅಸಂಪ್ಷನ್ ಅಲ್ಲಿ ಇದೆ. ಅಂದ್ರೆ ಇನ್ನರ್ ಸ್ಟೇಟ್. ನೀವು ನಿಮ್ ಬಗ್ಗೆ ಯಾವ ರೀತಿ ಹೇಳ್ಕೊಂತಾ ಇದ್ದೀರಾ. ಒಬ್ಬ ವ್ಯಕ್ತಿ ಪ್ರಾಬ್ಲಮ್ ಮೇಲೆ ಹೆಚ್ಚು ಫೋಕಸ್ ಮಾಡ್ತಿದ್ದಾರೆ, ಇನ್ನೊಬ್ಬ ವ್ಯಕ್ತಿ
ಏನು ಅಪರ್ಚುನಿಟೀಸ್ ಮೇಲೆ ಫೋಕಸ್ನ ಮಾಡ್ತಿದ್ದಾರೆ. ಇಲ್ಲೇ ಗೊತ್ತಾಗ್ತಿದೆಯಲ್ಲ, ಅಂದ್ರೆ ನಿಮ್ಮ ಗಮನ ಪ್ರಾಬ್ಲಮ್ ಮೇಲಿದ್ರೆ ಪ್ರಾಬ್ಲಮ್ಸ್ ಇನ್ಕ್ರೀಸ್ ಆಗ್ತಾ ಇರುತ್ತೆ, ನಿಮ್ಮ ಗಮನ ಸೊಲ್ಯೂಷನ್ ಮೇಲಿದ್ರೆ ಸೊಲ್ಯೂಷನ್ ಇನ್ಕ್ರೀಸ್ ಆಗುತ್ತೆ. ನಮ್ಮೊಂದು ಬ್ರೈನ್ ಫಿಲ್ಟರ್ ಅದೇ ರೀತಿನೇ ವರ್ಕ್ ಮಾಡೋದು. ನಿಮ್ಮ ಗಮನ ಯಾವಾಗಲೂ ಕೂಡ ಅಬುಡೆಂಟ್ ಲೈಫ್ನ ಮೇಲೆ ಇದ್ರೆ ಅಬುಡೆಂಟ್ ನಿಮ್ಮ ಕಡೆ ಬರ್ತಾ ಇರುತ್ತೆ. ನಿಮ್ಮ ಗಮನ ಲ್ಯಾಕ್ ಮೇಲೆ ಇದ್ರೆ ನಾನು ಡಿಸರ್ವಿಂಗ್ ಪರ್ಸನ್ ಅಲ್ಲ, ನನಗದು ಸಿಗೋದಿಲ್ಲ, ನನಗೆ ಇದು ಆಗೋದಿಲ್ಲ ಅಂತ ಇದ್ರೆ ಸೊ ಅದೇ ನಿಮ್ಮ ಕಡೆಗೆ ರಿಪೀಟೆಡ್ ಆಗ್ತಾ ಇರುತ್ತೆ. ದಿಸ್ ಇಸ್ ಹೌ ಯು ಗೆಟ್ ಸ್ಟಕ್ ಇನ್ ಲೈಫ್. ಓಕೆ, ಇಷ್ಟೇನೆ. ಅದಕ್ಕೇನೆ ಹೇಳೋದು ಪವರ್ಫುಲ್ ಅಸಂಪ್ಷನ್ ಸ್ಟೇಟ್ನ ಕೀಪ್ನ ಮಾಡಿ ಅಂತ. ಸೊ ಮೊದಲು ನೀವು ತುಂಬ ಜನ ಫ್ಯೂಚರ್ ಲ್ಯಾಂಗ್ವೇಜ್ನ ಕಡಿಮೆ ಮಾಡಿ. ಅಂದರೆ ಏನು, ಒಂದಿನ ಆಗ್ಬೋದು ನೋಡೋಣ ಇದೆಲ್ಲ ಹೇಳ್ಕೊತಾ ಇರ್ತಿರಲ್ಲ, ಇದು ಲ್ಯಾಕ್ ಇಂದ ಹೇಳ್ಕೊತಾ ಇರ್ತೀರ. ಓಕೆ, ಮುಂದೆ ಆಗ್ಬೋದೇನೋ ಈ ರೀತಿ ಎಲ್ಲ, ಇದೆಲ್ಲ ಲ್ಯಾಕ್. ಓಕೆ, ಇದನ್ನ ಸ್ಟಾಪ್ನ ಮಾಡಿ. ಏನು ಹೇಳ್ಕೊಳ್ಳೋದು, ಹೇಗೆ ಹೇಳ್ಕೊಳ್ಳೋದು? ಸೊ ಅದೆಲ್ಲ ಲ್ಯಾಕ್ ಸ್ಟೇಟ್. ಅದ್ರ ಬದಲು ನೀವು ಈ ರೀತಿಯಾಗಿ ಹೇಳ್ಕೊಳ್ಳಿ, ನಾನು ಡೈಲಿ ಇಂಪ್ರೂವ್ ಆಗ್ತಿದ್ದೇನೆ, ನನ್ನ ಮೈಂಡ್ ಪವರ್ಫುಲ್ ಆಗ್ತಿದೆ, ನನ್ನ ಲೈಫ್ಗೆ ಎಲ್ಲದನ್ನು ಕೂಡ ಈಸಿಯಾಗಿ ಎಫರ್ಟ್ಲೆಸ್ ಆಗಿ ಅಲೈನ್ ಆಗ್ತಿದೆ, ಐ ಆಮ್ ಕಾಮ್, ಕಾನ್ಫಿಡೆಂಟ್ ಆ್ಯಂಡ್ ಸಕ್ಸಸ್ಫುಲ್ ಪರ್ಸನ್. ಈ ರೀತಿಯಾಗಿ ಐಡೆಂಟಿಟಿ ಬೇಸ್ಡ್ ಥಾಟ್ ಶಿಫ್ಟ್ನ ಮಾಡ್ಕೊಳ್ಳಿ. ಓಕೆ, ಐಡೆಂಟಿಟಿ ಬೇಸ್ಡ್ ಥಾಟ್ಸ್ನ ರಿಪೀಟ್ನ ಮಾಡಿ. ಕ್ಲಿಯರ್ ಆಗ್ತಲ್ಲ ನಿಮಗೆ? ಆಮೇಲೆ ವಿಜುವಲೈಸ್ ಕೂಡ ಮಾಡ್ಬೋದು. ಓಕೆ, ನೀವು ಆರಾಮ್ಸೆ ಈ ರೀತಿಯಾಗಿ ಹೇಳ್ಕೊಂಡು ನಿಮ್ಮೊಂದು ಸಕ್ಸಸ್ನ ವಿಜುವಲೈಸ್ನ ಮಾಡುವಂಥದ್ದು, ಈ ರೀತಿ ವ್ಯಕ್ತಿಯಾಗಿದ್ದೀನಿ ವಿಜುವಲೈಸ್ನ ಮಾಡುವಂಥದ್ದು, ನೀವು ತುಂಬ ಇಂಪ್ರೂವ್ನ ಆಗ್ತಿದ್ರೆ ಅದನ್ನು ವಿಜುವಲೈಸ್ನ ಮಾಡೋದು. ವಿಜುವಲೈಸ್ನ ಮಾಡೋದು ಹೇಗೆ? ಸಿಂಪ್ಲಿ ಐಸ್ನ ಕ್ಲೋಸ್ ಮಾಡ್ಕೊಳ್ಳಿ, ಇನ್ಹೇಲ್ ಮಾಡಿ, ಎಕ್ಸೇಲ್ನ ಮಾಡಿ. ಸೊ ಅದನ್ನು ವಿವಿಧಾಗಿ ನೀವು ನೋಡ್ತಾ ಹೋಗೋದು ಅಷ್ಟೇ. ಓಕೆ, ಅಂದರೆ ಅಫರ್ಮೇಷನ್ ಹೇಳ್ಕೊಂಡಾಗ ನಿಮಗೆ ಪಿಕ್ಚರ್ ಕಾಣುತ್ತೆ, ವಿಜುವಲೈಸೇಷನ್ ಮಾಡಿದಾಗ ಒಂದು ಮೂವ್ಮೆಂಟ್ ಆಗುತ್ತೆ. ಓಕೆ, ನೀವು ಒಂದು ಒಳ್ಳೆ ಪೊಸಿಷನಲ್ಲಿ ಇದ್ದೀರಾ, ಸೊ ನೀವು ಅದೊಂದು ಜಾಬ್ ಸಕ್ಸಸ್ ಪಡೆದಿದ್ದೀರಾ, ಅದು ಯಾವ ರೀತಿ ಕಾಣ್ತಿದೆ ನಿಮಗೆ? ಓಕೆ, ನಿಮ್ಮಲ್ಲಿ ನಗು ಇದೆ, ಓಕೆ, ನಿಮ್ಮಲ್ಲಿ ಖುಷಿ ಇದೆ, ನಿಮ್ಮಲ್ಲಿ ಸೇಫ್ ಫೀಲಿಂಗ್ ಇದೆ, ಹೌದಲ್ವಾ? ಅಂದರೆ ಆ ರೀತಿ ಬರುತ್ತಲ್ವಾ, ಎಲ್ಲರೂ ಕೂಡ ನಿಮ್ಮನ್ನು ಅಪ್ರಿಷಿಯೇಟ್ನ ಮಾಡ್ತಿದ್ದಾರೆ. ನಿಮ್ಗೆ ಯಾವ ರೀತಿ ಒಂದು ಇನ್ನರ್ ಸ್ಟೇಟ್ ಯಾವ ರೀತಿ ಅನಿಸುತ್ತೆ ಅದನ್ನ ಕೀಪ್ನ ಮಾಡೋಂಥದ್ದು. ತಿಳಿತಿದೆಯಲ್ಲ ವಿಜುವಲೈಸೇಷನ್ ಮಾಡೋದು ಹೇಗೆ ಅಂತ? ಸೊ ನಾನು ಇದ್ರ ಬಗ್ಗೆ ವಿಡಿಯೋ ಮಾಡಿದ್ದೀನಿ. ಸೊ ಯಾರಾದರೂ ಹೊಸಬ್ರಿದ್ರೆ ಸೊ ವಿಜುವಲೈಸೇಷನ್ ವಿಡಿಯೋನ ನೋಡಿ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಅಂದರೆ ನಿಮ್ಮ ಡಿಸೈರ್ ಆಲ್ರೆಡಿ ಫುಲ್ಫಿಲ್ ಆಗಿದೆ ಅನ್ನೋ ಒಂದು ನ್ಯಾಚುರಲ್ ಸ್ಟೇಟ್, ನ್ಯಾಚುರಲ್ ಫೀಲಿಂಗ್ ನಿಮಗೆ ಬರೋವಂಥದ್ದು ವಿಜುವಲೈಸ್ನ ಮಾಡಿದಾಗ. ಓಕೆ, ನಾನು ಅದನ್ನೇ ಹೇಳ್ತಿರೋದು. ಸೊ ಇನ್ನರ್ ಸ್ಟೇಟ್, ಇನ್ನರ್ ಐಡೆಂಟಿಟಿ ಶಿಫ್ಟ್ ಆಗೋದು ತುಂಬಾನೇ ಇಂಪಾರ್ಟೆಂಟ್ ಆಗಿದೆ. ಇಲ್ಲಿ ಯಾವುದೇ ಫೋರ್ಸ್ ಬೇಡ, ಡಿಸ್ಪರೇಷನ್ ಬೇಡ, ಜಸ್ಟ್ ಕಾಮ್ ಅಸಂಪ್ಷನ್ ಸಾಕು. ಮ್ಯಾನಿಫೆಸ್ಟೇಷನ್ ಅನ್ನೋದು ಈಸಿ ಇದೆ, ಮ್ಯಾನಿಫೆಸ್ಟೇಷನ್ ಅನ್ನೋದು ಎಫರ್ಟ್ಲೆಸ್ ಇದೆ. ಇಷ್ಟನ್ನ ತಿಳ್ಕೊಳ್ಳಿ. ಸಬ್ ಕಾನ್ಷಿಯಸ್ ಅದೇ ರೀತಿಯಾಗಿ ಪ್ರೊಸೆಸ್ನ ಮಾಡುತ್ತೆ. ಓಕೆ, ಇದು ಇವ್ರಿಗೆ ಈಸಿ ಇದೆ ಅಂತ ಅನ್ಕೊಂಡಾಗ ನಿಮ್ಗೆ ಈಸಿ ಆಗುತ್ತೆ. ಇದು ಎಫರ್ಟ್ಲೆಸ್ ಇದೆ ಅನ್ಕೊಂಡ್ರೆ ನಿಮ್ಗೆ ಎಫರ್ಟ್ಲೆಸ್ ಆಗಿನೇ ಮ್ಯಾನಿಫೆಸ್ಟ್ ಆಗುತ್ತೆ. ಸೊ ಯಾವುದು ನಿಮ್ಮ ಇನ್ನರ್ ಡೈಲಾಗ್ ಅಲ್ಲಿ ಇದೆಯೋ ಅದೇ ನಿಮ್ಮ ಔಟರ್ ರಿಯಾಲಿಟಿಲಿ ವ್ಯಕ್ತ ಆಗೋದು. ಈಗ ನಿಮ್ಗೆ ತಿಳಿತಲ್ಲ, ಲಾ ಆಫ್ ಅಟ್ರಾಕ್ಷನ್ ಅಂತ ಹೇಳಿದ್ರೆ ಸಿಂಪ್ಲಿ ಆಕರ್ಷಣೆ ನಿಮ್ಮ, ಅದ್ರ ಬಗ್ಗೆ ನಾನು ಆಲ್ರೆಡಿ ಹೇಳಿದೆ. ಸೊ ಇದ್ರ ಬಗ್ಗೆ ಹಿಂದಿನ ವಿಡಿಯೋದಲ್ಲಿ ಕೂಡ ಹೇಳಿದ್ದೀನಿ. ಲಾ ಆಫ್ ಅಸಂಪ್ಷನ್ ಅಂತ ಹೇಳಿದ್ರೆ ಮನಸ್ಸಿನಲ್ಲಿ ಈಗಾಗಲೇ ನಿಜವಾಗಿದೆ ಎಂಬ ವಾಸ್ತವಿಕತೆಯನ್ನ ಅನುಭವ ಮಾಡುವಂಥದ್ದು. ಓಕೆ, ಲಾ ಆಫ್ ಅಸಂಪ್ಷನ್ ಅಂತ ಹೇಳಿದ್ರೆ ಮನಸ್ಸಿನಲ್ಲಿ ಈಗಾಗಲೇ ಎಲ್ಲವೂ ನನ್ನೊಂದು ಲೈಫಲ್ಲಿ ನಿಜವಾಗಿದೆ, ಮನಸ್ಸಿನಲ್ಲಿ ಈಗಾಗಲೇ ನಿಜವಾಗಿದೆ ಎಂದು ಸ್ವೀಕರಿಸಿದ ವಾಸ್ತವಿಕತೆಯ ನಿಯಮ. ಅಂದ್ರೆ ನನ್ನ ಒಂದು ಲೈಫಲ್ಲಿ ಎಲ್ಲವೂ ಕೂಡ ನಿಜವಾಗಿದೆ. ಅಂದ್ರೆ ನಿಮ್ಮ ಒಂದು ಡಿಸೈರ್ಸ್ಗಳು ಏನಿದೆ ಎಲ್ಲದನ್ನು ಕೂಡ ಮ್ಯಾನಿಫೆಸ್ಟ್ ಆಗಿದೆ. ನೀವು ಅನ್ಕೊಂಡಿರೋ ಎಲ್ಲ ಡಿಸೈರ್ಸ್ಗಳಂದ್ರೆ ಅಬುಡೆಂಟ್ ಲೈಫ್ ಇರ್ಬೋದು, ಅಥವಾ ಒಂದು ಒಳ್ಳೆ ನಾನು ಬಿಸ್ನೆಸ್ ಪರ್ಸನ್ ಆಗಬೇಕು ಆ ಒಂದು ಲೈಫ್ ಇರ್ಬೋದು, ನಾನೊಂದು ಹ್ಯಾಪಿಯೆಸ್ಟ್ ಪರ್ಸನ್ ಆಗಿರಬೇಕು, ಅಥವಾ ನನ್ನೊಂದು ಲೈಫಲ್ಲಿ ಏನೇನು ಬೇಕು ಎಲ್ಲದನ್ನು ನಾನು ಪಡ್ತಿದ್ದೀನಿ ಅನ್ನೋ ಒಂದು ಸ್ಟೇಟ್. ಓಕೆ, ಅದು ನಿಮ್ಮೊಂದು ಲೈಫಲ್ಲಿ ಅದು ರಿಯಾಲಿಟಿ ಆಗಿದೆ ಅನ್ನೋ ಒಂದು ಸ್ಟೇಟ್ಲಿ ಇರುವಂಥದ್ದು. ನಿಮ್ಮ ಫ್ಯೂಚರ್ ಮೊದಲು ಹೊರಗಡೆ ಕ್ರಿಯೇಟ್ ಆಗೋದಿಲ್ಲ. ನಿಮ್ಮ ಒಂದು ಫ್ಯೂಚರ್ ಮೊದಲು ಹೊರಗಡೆ ಕ್ರಿಯೇಟ್ ಆಗೋದಿಲ್ಲ. ಎಲ್ಲಿ ಕ್ರಿಯೇಟ್ ಆಗುತ್ತೆ ದೆನ್? ಅದು ಮೊದಲು ನಿಮ್ಮ ಒಳಗೆ, ನಿಮ್ಮ ಇನ್ನರ್ನಲ್ಲಿ ಕ್ರಿಯೇಟ್ ಆಗುವಂಥದ್ದು. ಅದನ್ನೇ ಇನ್ನರ್ ಅಸಂಪ್ಷನ್ ಸ್ಟೇಟ್ ಅಂತ ಹೇಳೋದು. ಮೊದಲು ಇಲ್ಲಿ ಕ್ರಿಯೇಟ್ ಆಗುತ್ತೆ, ದೆನ್ ಹೊರಗಡೆ ಅದು ವ್ಯಕ್ತಗೊಳ್ಳುತ್ತೆ. ಸೊ ಈ ಒಂದು ವಿಡಿಯೋ ನಿಮಗೆ ಹೇಗೆ ಅನಿಸ್ತು ಅದನ್ನ ಕಾಮೆಂಟ್ ಅಲ್ಲಿ ತಿಳಿಸಿ. ಹಾಗೆ ಇಫ್ ಯು ಆರ್ ಇಂಟ್ರೆಸ್ಟೆಡ್ ಆಲ್ಸೋ ಯು ಕ್ಯಾನ್ ಜಾಯಿನ್ ಒನ್ ಆನ್ ಕೋಚಿಂಗ್. ಆಲ್ಸೋ ಯು ಕ್ಯಾನ್ ವಿಸಿಟ್ ಮೈ yourmindcoach.in ವೆಬ್ಸೈಟ್. ಓಕೆ, ಅದಕ್ಕೂ ಕೂಡ ನೀವು ವಿಸಿಟ್ನ ಮಾಡಿ, ಹಲವಾರು ಕೋರ್ಸ್ಗಳಿದೆ, ಅದಕ್ಕೂ ಕೂಡ ನೀವು ಜಾಯಿನ್ ಆಗ್ಬೋದು. ಓಕೆ, ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಲವ್ ಯು ಆಲ್, ಟೇಕ್ ಕೇರ್.